ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಇಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಅಂಗವಿಕಲ ಜಿಲ್ಲಾ ಅಧ್ಯಕ್ಷರಾದ ಮಲ್ಲೇಶಿ ಭಜಂತ್ರಿ ಮಾತನಾಡಿ, ರಾಜ್ಯ ಸರ್ಕಾರ ಮುಂಗಾರು ಅಧಿವೇಶನ ನಡೆಸ್ತಾ ಇದ್ದು, ಈ ಸಮಯದಲ್ಲಿ ರಾಜ್ಯ ಅಂಗವಿಕಲರ ಬೇಡಿಕೆ ಈಡೇರಿಕೆಗಾಗಿ ದಿನಾಂಕ 27/7/2024ರಂದು ಸರ್ಕಾರಿ ಪ್ರೌಢಶಾಲೆಯಿಂದ ಮಾನ್ಯ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ನಂತರ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ನಂತರ ಬೇಡಿಕೆ ಈಡೇರಿಸುವಂತೆ ಎಚ್ಚರಿಕೆಯನ್ನ ನೀಡಿದ್ರು. ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಇವತ್ತು ರಾಜ್ಯ ಸರ್ಕಾರ ಏನಿದೆ ಮುಂಗಾರು ಅಧಿವೇಶನ ನಡೀತಾ ಇದೆ. ಅಂಗವಿಕಲರ ಒಂದು ಬೇಡಿಕೆಗಳನ್ನ ಮನಗಂಡುಗೆಯಿಂದ ತಾವು ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ನೀವು ಈ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರು ಚಂದ್ರಕಾಂತ್ ಪಾಟೀಲ್, ನಾಗಪ್ಪ ರಾಯಚೂರ್ಕರ್, ಅನಿಲ್ ಮಠಪತಿ, ಸುಭಾಷ್ ಚಂದ್ರ ಕಾಂಬಳೆ, ಮಲ್ಲಿಕಾರ್ಜುನ್ ಹಳ್ಳಿ, ಗೋವರ್ಧನ್ ರಾಥೋಡ್, ಸತೀಶ್ ಪ್ರಹ್ಲಾದ್, ಪ್ರಕಾಶ್ ಕುಸಳ್ಳೆ, ಪೂರ್ಣಿಮಾ ಕಮಲಾಬಾಯ್, ಶಹಬಾದ್ ತಾಲೂಕು ವಿಕಲಚೇತನ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಯಲ್ಲಾಲಿಂಗ ಹೈಯಳಕರ, ನ್ಯೂಸ್ 26 ಕನ್ನಡ, ಶಹಬಾದ್. ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ರಾಜ್ಯ ಏನು ಅಂಗವಿಕಲರ ಬೇಡಿಕೆ ಏನಿದೆ ಆ ಬೇಡಿಕೆ ಸಲುವಾಗಿ ಮಾನ್ಯ ತಹಶೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಏನದ ಮನವಿ ಸಲ್ಲಿಸಕತ್ತೀವಿ. ನಮ್ಮ ವಿಕಲಚೇತನರ ಬೇಡಿಕೆ ಏನಪ್ಪ ಅಂತಂದ್ರೆ, ವಿಕಲಚೇತನರಿಗೆ ತಿಂಗಳಿಗೆ ಮಾಸಿಕ ವೇತನ 75ಗಿಂತ ಕಡಿಮೆ ಇದ್ದವರಿಗೆ 3,000 ಮಾಡಬೇಕು. ಹಾಗೆ 75ಕ್ಕಿಂತ ಹೆಚ್ಚಿನವರಿಗೆ 5,000 ರೂಪಾಯಿ ತಿಂಗಳ ಮಾಸಿಕ ವೇತನ ಮಾಡಬೇಕು. ಹಾಗೆ ವಿಕಲಚೇತನರಿಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಬೇಕು. ಸುಮಾರು 75 ಸಬ್ಸಿಡಿ ರೂಪದಲ್ಲಿ ಅವರಿಗೆ ವಿಕಲಚೇತನರಿಗೆ ಸಾಲ ಸೌಲಭ್ಯ ನೀಡಬೇಕು. ಇವಾಗ ಆಧಾರ್ ಯೋಜನೆಯಲ್ಲಿ 50,000 ರೂಪಾಯಿ ಕೊಡ್ತಾ ಇದ್ದಾರೆ, ಒಂದು ತಾಲೂಕೊಬ್ಬರು ಕೊಡ್ತಾ ಇದ್ದಾರೆ, ಅದ್ರ ಸಾಲ್ತಾ ಇಲ್ಲ. ದಯಮಾಡಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ಇವತ್ತು ರಾಜ್ಯ ಸರ್ಕಾರ ಏನಿದೆ ಮುಂಗಾರು ಅಧಿವೇಶನ ನಡೀತಾ ಇದೆ. ಅಂಗವಿಕಲರ ಒಂದು ಬೇಡಿಕೆಗಳನ್ನು ಮನಗಂಡುಗೆಯಿಂದ ತಾವು ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ನೀವು ಪ್ರಮುಖವಾಗಿ ಅಂಗವಿಕಲರ ಸಮಸ್ಯೆಗಳು ಇವತ್ತು ಜ್ವಲಂತ ಸಮಸ್ಯೆಗಳಿಂದ ಬಳಲಾಗುತ್ತಾರೆ. ಏನು ಮುಂಗಾರು ಅಧಿವೇಶನ ನಡೀತಾ ಇದೆ ನೀವು ಏನದ ನಮ್ಮ ಇದು ಲೆಟರ್ ಏನದ ದಯಮಾಡಿ ಇವತ್ತಲ್ಲ ನಾಳೆ ಅಂದ್ರೆ ನೀವು ಕಳಿಸ್ಬಿಡ್ರಿ. ಯಾಕಂದ್ರೆ 26 ತಾರೀಕು ಮುಂಗಾರು ಅಧಿವೇಶನ ಮುಗಿಲಾಗತ್ತದ. ಈ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರ ಇವತ್ತು ಏನದ ಎಲ್ಲರ ಬಗ್ಗೆ ಕೇರ್ ಮಾಡ್ಲಾಗತ್ತದ. ಬಟ್ ಅಂಗವಿಕಲರ ಬಗ್ಗೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ಮಾಡ್ಲಾಗತ್ತದ. ಅನೇಕ ಸರ್ಕಾರ ಬಂದೋದು, ಅನೇಕ ಸರ್ಕಾರ ಬರ್ತಾವು. ಅಂಗವಿಕಲರು, ಕೈಕಾಲಿಲ್ಲರು, ಕಾಲಿಲ್ಲರು, ಕಿವಿ ಇಲ್ಲರು ಸುಮಾರು 21 ಅಂಗವಿಕಲತೆ ಉಳಿದಂಥ ವಿಕಲಚೇತನರು ಇವತ್ತು ಬದುಕಲಾಗ ಪರದಾಡಲಾಗತ್ತಾರ. ಇವತ್ತು 800 ರೂಪಾಯಿ 1400 ರೂಪಾಯಿ ಪೆನ್ಷನ್ ತೊಗೊಂಡ್ಗೇಸಿಂದ ಇವತ್ತು ಬದುಕಲಾಗತ್ತಾರ. ಆ ದುಡ್ಡಿಂದ ನಾವೇನಾದರೂ ಬದುಕೋಕ್ಕಾಗುತ್ತಾ? ನಾ ಪ್ರಶ್ನೆ ಮಾಡ್ತೀನಿ. ಇವತ್ತು ರಾಜ್ಯ ಸರ್ಕಾರಕ್ಕಾಗಲಿ, ಸಚಿವರಾಗಲಿ, ರಾಜ್ಯ ಸಂಪುಟ ಸಚಿವರಿಗಾಗಲಿ ನಾನು ಇವತ್ತು ಮನವಿ ಮಾಡ್ಕೊಳ್ತೀನಿ. ನೀವೇನು ಕೊಡ್ತಾ ಇದ್ದೀರಾ 800 ರೂಪಾಯಿ 1400 ರೂಪಾಯಿಂದ ಜೀವನ ಮಾಡೋಕ್ಕೆ ಸಾಧ್ಯ ಏನು? ಅಂಗವಿಕಲರು ಇರ್ತಾರೆ ಪಾಪ, ಅವ್ರ ಮಕ್ಕಳು 2-3 ಮಕ್ಕಳು ಇರ್ತಾರೆ, ತಾಯಿ ಇರ್ತಾರೆ, ತಮ್ಮ ಇರ್ತಾರೆ. ನೀವೇನು ಕೊಡ್ತಿರಲ್ಲ ರಾಜ್ಯ ಸರ್ಕಾರದವರು 1400 ರೂಪಾಯಿ 800 ರೂಪಾಯಿ ಕೊಡ್ತಾ ಇದ್ರಲ್ಲ, ಖಾಲಿ ಉಣ್ಣೋ ಎಣ್ಣೆಗೆ ಸಾಲಲ್ಲ. ಇದು ಎಣ್ಣೆ 100 ರೂಪಾಯಿ 100-120 ರೂಪಾಯಿ ಲೀಟ್ರ್ ಅದ ಎಣ್ಣೆ. ಅದು ಒಂದು ಎಣ್ಣೆಗೆ ಸಾಲಲ್ಲ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ದಯಮಾಡಿ ಏನದ ರಾಜ್ಯ ಸರ್ಕಾರ ಸಚಿವರುಗಳು, ಅಧಿಕಾರಿಗಳು ಮನಗಂಡುಗೆಸಿಂದ ಇವತ್ತು ವಿಕಲಚೇತನರ ಬೇಡಿಕೆ ಏನದ ತಾವು ಈಡೇರಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಇವತ್ತು ಯಾರೋ ಅಧಿಕಾರಿಗಳು ಬರ್ತಾರ, ಇವತ್ತು MLAಗಳು ಬರ್ತಾರ ಹೋಗ್ತಾರ. ಈ ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ನಾವು ಕೇಳಗತ್ತೀವಿ. ನಿಮ್ಗೆ ದಯಮಾಡಿ ನೀವು ಅರ್ಥ ಮಾಡ್ಕೊಳ್ರಿ. ಏನದ ಅಂಗವಿಕಲರ ಬೇಡಿಕೆ ಏನದ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ಮಾಡಿರಿ. ಅಂಗವಿಕಲರ ಬೇಡಿಕೆ ಮತ್ತು ಸಮಸ್ಯೆಗಳ ಬಗ್ಗೆ ಏನಪ್ಪ ಅಂತ ನೀವು ಒಂದೇನಾದ್ರು ಚರ್ಚೆ ಮಾಡಿರಿ. ಆ ಚರ್ಚೆಯಲ್ಲಿ ಏನು ಪಾಸ್ ಆಗ್ತಿರೋ ಅದನ್ನು ಮಾಡಿಕೊಡಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಗೆಸಿಂದ ನಾವೆಲ್ಲರೂ ಬಂದಿರಿ. ಮುಖ್ಯವಾಗಿ ಏನದ ನಾವು ಅರ್ಜಿ, ನಮ್ಮ ಹೆಸರು ಮಲ್ಲೇಶ್ ಭಜಂತ್ರಿ, ಅಂಗವಿಕಲ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು. ಚಂದ್ರಕಾಂತ್ ಪಾಟೀಲ್ ಅವರು ತಾಲೂಕು ಅಧ್ಯಕ್ಷರು. ನಾವೆಲ್ಲರೂ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದಿಂದ ಬಂದೀವಿ. ನಾವು ದಯಮಾಡಿ ಏನದ ನಮ್ಗೇನ ಇಲ್ಲಿ ಬರ್ಲಿಕ್ಕೆ ಏನದ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಸಾಹೇಬರು ಕೂಡ ನಮಗೆ ಸಪೋರ್ಟ್ ಮಾಡ್ಯಾರ. ತಾಲೂಕು ಆಫೀಸನ್ನು ಅಂಗವಿಕಲರಿಗೆ ಏನು ಸಪೋರ್ಟ್ ಮಾಡ್ಲಾಗತ್ತದ. ಇನ್ನು ಮುಂದೆ ಏನಾದ ತಾಲೂಕು ಆಫೀಸಿಂದ ಅಂಗವಿಕಲರಿಗೆ ಏನೋ ಪೆನ್ಷನ್ ಆಗಲಿ, ಏನೇ ಕೆಲಸ ಆಗಲಿ ಅವ್ರು ತಿರುಗಾಡದಂಗೆ ಕೆಲಸ ಮಾಡಿಕೊಡಿ ಎಂಬ ಮಾತನ್ನು ಮೊನ್ನೆ ತಹಶೀಲ್ದಾರ್ ಮೂಲಕ ನಾನು ವೈಯಕ್ತಿಕವಾಗಿ ಸಂಘದ ಒಂದು ಪದಾಧಿಕಾರಿಗಳನ್ನ ಮನವಿ ಮಾಡ್ತೀನಿ. ಈ ಮನವಿಯನ್ನು ಇವತ್ತು ನಾಳೆ ಕಳಿಸ್ಬಿಡ್ರಿ ಸರ್ ದಯವಿಟ್ಟು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.